ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಭಾರತೀಯ ಉದ್ಯಮಶೀಲತಾ ಅಭಿವೃದ್ಧಿ ಸಂಸ್ಥೆ EDII ವಿ ಉತ್ಸವ್ನ ಪತ್ರಿಕಾಗೋಷ್ಠಿಯನ್ನ ಆಯೋಜನೆ ಮಾಡಲಾಗಿತ್ತು. ಗ್ರಾಮೀಣ ಮಹಿಳಾ ಉದ್ಯಮಿಗಳ ಆಚರಿಸುವ ಒಂದು ದಿನದ ಪ್ರದರ್ಶನ ಕಾರ್ಯಕ್ರಮವನ್ನ ಕೋರಮಂಗಲ ಒಳಾಂಗಣ ಕ್ರೀಡಾಂಗಣ ಬೆಂಗಳೂರಿನಲ್ಲಿ ಶನಿವಾರ ಫೆಬ್ರವರಿ 14ರಂದು ಬೆಳಗ್ಗೆ 10 ಗಂಟೆಗೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು. ಈ ಆ್ಯಕ್ಟ್ ಅವರು ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಮನೆಯಲ್ಲೇ ಈ ಥರ ಪ್ರಾಡಕ್ಟ್ಸ್ ಎಲ್ಲ ರೆಡಿ ಮಾಡ್ತೀನಿ, ಅಂಗಡಿಗೂ ಕೊಡ್ತೀನಿ. ಹೋಲ್ಸೇಲ್ ಥರ ಕೊಡೋದ್ರಿಂದ ನಮಗೂ ಲಾಭ ಆಗುತ್ತೆ ಮತ್ತು ಬಲ್ಕ್ ಆರ್ಡ್ರಸ್ ಸಿಗುತ್ತೆ. ನಾನು ಹೇಗೆ ಮಾಡ್ತೀನಿ ಅಂದರೆ, ಸಂಘಗಳಿರುತ್ತೆ ಮತ್ತು ಮನೇಲಿ ಇರೋ ಮಹಿಳೆಯರಿಗೆ ಒಂದು ನಮ್ಮ ಪ್ರಾಡಕ್ಟ್ನ ಕೊಟ್ಬಿಟ್ಟು ಅಲ್ಲಿ ಹೊಲಿಸ್ಬಿಟ್ಟು ಅವರಿಗೂ ಒಂದು ಉಳಿತಾಯ ಆಗಿ ವಾರದಲ್ಲಿ ಇಷ್ಟು ಸಿಗುತ್ತೆ ಅವ್ರಿಗೂ ಅದರಿಂದ ಜೀವನಕ್ಕೆ ಏನಾದ್ರು ಒಂದು ಒಳ್ಳೆಯದಾಗಲಿ. ಮತ್ತು ನಮಗೆ ಮದುವೆ ಫಂಕ್ಷನ್ಸ್ಗೆಲ್ಲ ಆರ್ಡ್ರ್ ತೊಗೊಂಡು ಬರ್ತೀನಿ. ಅವರಿಗೂ ರಿಟರ್ನ್ ಗಿಫ್ಟ್ಸ್ ಎಲ್ಲ ತೊಗೊಳ್ತಾರೆ ನಮ್ಮ ಹತ್ರ. ಅದು ನಮಗೂ ಜಾಸ್ತಿ ಆರ್ಡ್ರಸ್ ಬಂದಾಗ ನಾನು ನಮ್ಮ ನನಗೆ ಗೊತ್ತಿರೋ ಮಹಿಳೆಯರಿಗೆಲ್ಲ ಒಂದು ಕೆಲಸನೂ ಕೊಟ್ಟಾಗಿದೆ. ಸೊ EDI ಸಂಸ್ಥೆ 1983 ಎಸ್ಟಾಬ್ಲಿಷ್ ಆಗಿದೆ. ಲಾಸ್ಟ್ 40 ವರ್ಷದಿಂದ ಈ ಸಂಸ್ಥೆ ಆಲ್ ಓವರ್ ಇಂಡಿಯಾದಲ್ಲಿ ಹೆಣ್ಮಕ್ಳಿಗೋಸ್ಕರ ಕೆಲಸ ಮಾಡ್ತಾರೆ. ಅಂದರೆ ವಿಮೆನ್ ಎಂಪವರ್ಮೆಂಟ್ ಅಂದರೆ ಆರ್ಥಿಕ ಸಬಲೀಕರಣ ಆಗಬೇಕಂತ ಉದ್ದೇಶದಿಂದ ಈ EDI ಸಂಸ್ಥೆ ಪ್ರೊಫೆಸರ್ ಡಾಕ್ಟರ್ ರಮಣ್ ಗುಜರಾಲ್ ಅವರು ಪ್ರೆಸೆನ್ಸ್ ಆಗಿ ಈ ಕಾರ್ಯಕ್ರಮ ನಡೆಸ್ತಾ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು, ಆಲ್ ಓವರ್ ಇಂಡಿಯಾದಿಂದ ಈ ಮಹಿಳೆಯರು ಬಂದಿದ್ದಾರೆ, ಇಡೀ ಆಲ್ ಓವರ್ ಇಂಡಿಯಾದಿಂದ. ಸೊ ಏನಂದರೆ ಅವರು ರೆಡಿ ಮಾಡಿದ ಪ್ರಾಡಕ್ಟ್ಗಳನ್ನು ಇಲ್ಲಿ ಎಲ್ರಿಗೂ ಗೊತ್ತಾಗಬೇಕು. ಯಾಕಂದರೆ ಅವ್ರಿಗೆ ಮಾರ್ಕೆಟಿಂಗ್ ಮಾಡಬೇಕು ಅಂತ ಅವ್ರು ರೆಡಿ ಮಾಡಿರ್ತಾರೆ. ಸೊ ಅವ್ರಿಗೆ ಅಲ್ಲಿ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವೇನು ಮಾಡಿದ್ವಿ ಅಂದರೆ ನಮ್ಮ ಸಂಸ್ಥೆಯಿಂದ ಅವರಿಗೆ ಮಾರ್ಕೆಟಿಂಗ್ ಅಪರ್ಚುನಿಟಿ ಮಾಡಿದ್ವಿ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.